ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಇವತ್ತು ನಮ್ಮ ಚಾನಲಲ್ಲಿ ಏನು ವಿಡಿಯೋ ನೋಡ್ತಿರೋದು ಅಂತ ಅಂದರೆ ಒಂದು ಮ್ಯಾರೇಜ್ ವ್ಲಾಗೆ ನೋಡ್ತಿರೋದು. ಸೊ ಯಾರ್ದು ಮ್ಯಾರೇಜು ಅಂದರೆ ಮಮ್ಮಿ ಇದಾರಲ್ಲ ಅವ್ರ ಚಿಕ್ಕಮ್ಮನ ಮಗಳದು ಮ್ಯಾರೇಜು. ದೆನ್ ಬಂದು ಅವ್ರಿಗೆ ಸಿಸ್ಟರ್ ಎಲ್ಲ ಮೆಹಂದಿ ಎಲ್ಲ ಹಾಕಿದ್ರು. ಮೆಹಂದಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ದೆನ್ ಬಂದು ಈ ವಿಡಿಯೋ ತುಂಬ ಓಲ್ಡ್ ವಿಡಿಯೋ, ಬಟ್ ನಾನು ಸಮ್ ಪರ್ಸ್ನಲ್ ಇಶ್ಯೂಸಿಂದ ನಾನು ಅದು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ದೆನ್ ಬಾಯ್ಸ್ ಅಂದರೆ ಗಂಡಿನ ಕಡೆಯವರು ನೈಟ್ ಬಂದಿದ್ದರು ಮನೆಗೆ. ಬ್ರೈಡ್ ಟು ಬಿ ಫಂಕ್ಷನ್ನು ಮತ್ತು ಹಲ್ದಿ ಫಂಕ್ಷನ್ ಏನು ಅಷ್ಟು ಗ್ರ್ಯಾಂಡಾಗಿ ಮಾಡಿಲ್ಲ, ಬಿಕಾಸ್ ಮನೆಯಲ್ಲೇ ಮಾಡಿದರು. ಅದು ನಾನು ಕ್ಯಾಪ್ಚರ್ ಕೂಡ ಮಾಡಿಲ್ಲ. ದೆನ್ ಮ್ಯಾರೇಜ್ ಮಾತ್ರ ಬಂದು ರಾಯಲ್ ಪ್ಯಾಲೇಸಲ್ಲಿ ಮಡಗಿದ್ರು. ದೆನ್ ಮಾರ್ನಿಂಗ್ ಬಂದು ವೆಡ್ಡಿಂಗು. ಸೊ ಇವತ್ತು ನೈಟು ನಾಳೆ ಮಾರ್ನಿಂಗ್ ಏನೇನು ಡ್ರೆಸ್ಸಸ್ ಬೇಕು, ಏನೇನು ಅಸೆಸರೀಸ್ ಬೇಕು ಅಂತ ಗರ್ಲ್ಗೆ ಕೊಡೋಕ್ಕೆ ಗಂಡಿನ ಮನೆಯವರು ಕೊಡೋಕ್ಕೆ ಬಂದಿದ್ದರು ನೈಟು. ದೆನ್ ಕೊಟ್ಟು ಆದಮೇಲೆ ಬಂದು ಹೋದರು. ಅವರು ನೈಟ್ 3 o'clock ಸಮಥಿಂಗ್ ಹೋದರು. ದೆನ್ ನಾವು ಬಂದು ಅರ್ಲಿ ಮಾರ್ನಿಂಗ್ ಬೇಕಾಗಿ ಏನೇನು ಬೇಕು ಅನ್ನೋದನ್ನೆಲ್ಲ ಎತ್ಕೊಂಡು ನಾವು ಕೂಡ ಲೈಕ್ ಇಲ್ಲಿ ರಾಯಲ್ ಪ್ಯಾಲೇಸ್ಗೆ ಹೊರಟ್ವಿ. ಹೋಗ್ತಾ ಇದ್ದಂಗೆ ಏನಾಯ್ತಂದರೆ ಸ್ವಲ್ಪ ಜನ ಬಂದು ಕಾರಲ್ಲಿ ಹೋದರು, ಸ್ವಲ್ಪ ಜನ ಬಂದು ಟೆಂಪೋಲಿ ಹೋದ್ವಿ. ಫೈನಲಿ ವಿ ಆರ್ ರೀಚ್ಡ್. ದೆನ್ ಬಂದು ಎಲ್ಲ ಐಟಮ್ಸ್ ಎಲ್ಲ ಸ್ವಲ್ಪ ತಗೋ ಹೋಗಿ ಹಾಗೆ ಇಟ್ಬಿಟ್ಟು ಬಂದಿದ್ದರು. ನಾವು ಬೇಗ ಹೋಗಿಬಿಟ್ಟಿದ್ವಿ. ಸೊ ಅಲ್ಲಿ ಬಂದು ಲಿಫ್ಟ್ ಓಪನ್ ಆಗಿರಲಿಲ್ಲ. ಲೈಕ್ 11 o'clock ಓಪನ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾನು ಹಾಗೆ ನನ್ನ ಡ್ರೆಸ್ಸಸ್ ಇತ್ತಲ್ಲ 2, ಅದನ್ನು ಕೂಡ ಎತ್ಕೊಂಡು ಮೇಲೆ ಹೋಗ್ತಾ ಇದ್ದೆ. ದೆನ್ ನಾನು ಸಡನ್ಲಿ ಲೆಫ್ಟ್ ಸೈಡ್ ಟರ್ನ್ ಮಾಡಿ ನೋಡಿದ್ರೆ ಇದೆಲ್ಲ ಹಾಕಿದ್ರು. ದೆನ್ ನನಗೆ ಅಲ್ಲಿ ಕ್ರೇಜ್ ಸ್ಟಾರ್ಟ್ ಆಗೋಯ್ತು, ನಾನು ಆಡಬೇಕು ಅಂತ ಹೇಳ್ಬಿಟ್ಟು. ಆದರೂ ಹೋಗಿ ಐಟಮ್ಸ್ ಎಲ್ಲ ಮೇಲೆ ಇಕ್ಬಿಡ್ಬರೋಣ ಅಂತ ಹೋಗ್ಬಿಟ್ಟು ಮೇಲೆ ಇಕ್ಬಿಟ್ಟು ಬಂದೆ. ದೆನ್ ಹೋದೆ, ಇನ್ನೊಬ್ಬರು ಯಾರೋ ಕರೆದಿದ್ರು, ತಿರ್ಗಾ ಎತ್ಕೊಂಡು ಹೋದೆ, ಹಾಗೆ ಮಾಡ್ತಿದ್ದೆ. ದೆನ್ ಫೈನಲಿ ಬಂದು ಟಿಫನ್ ರೆಡಿ ಆಗಿತ್ತು ಅಂತ ಹೇಳಿದರು. ಓಕೆ ಅಂತ ನಾನು ಹೋಗಿ ರೂಮ್ಗೆ ಹೋಗಿದ್ದೆ. ರೂಮ್ಗೆ ಹೋಗಿದ ತಕ್ಷಣ ಇವಳು ಬೇಕಾಗಿ ಕೂತ್ಕೊಬಿಟ್ಟವಳೆ ಫೋನ್ ನೋಡಿಕೊಂಡು ನೋಡಿ. ದೆನ್ ಬಂದು ನಾನು ರೂಮಲ್ಲಿ ಹೋಗಿ ಎಲ್ಲ ಏನೇನಿದೆ ಅಂತ ನೋಡಿಬಿಟ್ಟು ನನ್ನ ಬ್ಯಾಗ್ಸ್ ಎಲ್ಲ ಹೆಕ್ಬಿಟ್ಟು ಅಲ್ಲೇ ನಾನು ಅಗೇನ್ ಆಚೆ ಬಂದುಬಿಟ್ಟು ಅಗೇನ್ ನನ್ನ ಕೆಳಗಡೆ ಕಳಿಸ್ಬಿಟ್ಟಿದ್ರು, ಹೋಗಿ ಜನ್ನುಗೆ ಕರ್ಕೊಬಾ ಅಂತ. ಇವಳು ನೋಡಿದ್ರೆ ಆರಾಮಾಗಿ ಇಲ್ಲಿ ಆಟಾಡ್ತಾ ಇದ್ಲು. ದೆನ್ ಬಂದು ಅದ್ರಲ್ಲಿ ಆಟಾಡ್ತೀನಿ ಅಂತ ಬರ್ತಾನೆ ಇರಲಿಲ್ಲ ಅವಳು. ದೆನ್ ಬಂದು ನಾನು ಊಟ ಮಾಡ್ಕೊಬಂದು ಆಟಾಡಿಸ್ತೀನಿ ಬಾ ಅಂತ ಕರ್ಕೊಂಡು ನಾನು ಅಗೇನ್ ಮೇಲೆ ಹೋಗ್ಬಿಟ್ಟು ಅಷ್ಟರಲ್ಲಿ ಮಮ್ಮಿ ಬಂದು ಬ್ರೈಡ್ಗೆಲ್ಲ ಅರೇಂಜ್ ಮಾಡಿ ಎಲ್ಲ ಕುಣಿಸ್ತಿದ್ರು. ದೆನ್ ನಾನು ಬಂದು ಮಮ್ಮಿಗೆ ಕರ್ಕೊಂಡು ಟಿಫನ್ಗೆ ಹೋಗೋಣ ನಾವು ಅಂತ ಹೇಳಿಬಿಟ್ಟು ಅಗೇನ್ ಬಂದು ನಾವು ಟಿಫನ್ಗೆ ಬಂದ್ವಿ. ಬಟ್ ಟಿಫನ್ಗೆ ಬರೋಕ್ಕೆ ಮುಂಚೆ ಏನಂದರೆ ನನ್ನ ಸಿಸ್ಟರ್ಸ್ ಎಲ್ಲ ಮನೇಲೆ ರೆಡಿ ಆಗಿ ಬಂದಿದ್ದರು. ನಾನು ನನ್ನ ಸಿಸ್ಟರ್ ಮಾತ್ರನೇ ರೆಡಿ ಆಗಿರಲಿಲ್ಲ. ಇವರೆಲ್ಲ ಮನೇಲೆ ರೆಡಿ ಆಗಿ ಬಂದಿದ್ದರು. ನಾನು ಬಂದು ಇವ್ರ ಜೊತೆಗೆ ಸ್ವಲ್ಪ ಫೋಟೋಸ್ ಹಿಡ್ಕೊಡಿ ಅಂತ ಹೇಳಿದರು. ಫೋಟೋಸ್ ಹಿಡ್ಕೊಡ್ಬಿಟ್ಟು ನಾನು ಹಾಗೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈ ಮಕ್ಳ ಜೊತೆ ಎಲ್ಲ ಆಟ ಆಡಿಕೊಂಡು ಇವ್ರಿಗೆ ಫೋಟೋಸ್ ಹಿಡ್ಕೊಟ್ಬಿಟ್ಟು ನಾನು ಬಂದು ಊಟ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ನಾನು ಹೋಗಿ ಆಟ ಆಡೋಣ ಅಂತ ಹೇಳಿಬಿಟ್ಟು ನಾನು ಬಂದೆ. ಟಿಫನ್ ಮಾಡಿದೆ, ಲೈಕ್ ಗೀ ರೈಸು ಮತ್ತು ಚಿಕನ್ ಗ್ರೇವಿ ಮತ್ತು ಬಂದು ನಾನು ಇಷ್ಟು ಬಂದಿತ್ತು. ದೆನ್ ಬಂದು ನಾನು ಊಟ ಮಾಡಿಕೊಂಡು ನಾನು ಆಚೆ ಬಂದೆ. ನನ್ನ ಸಿಸ್ಟರ್ಸ್ ಎಲ್ಲ ಇದ್ರಲ್ಲಿ ಪ್ಲೇ ಮಾಡ್ತಿದ್ರು. ದೆನ್ ಬಂದು ನಮ್ಮ ಮಮ್ಮಿ ಪ್ಲೇ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಬೇಗ ಬಾ ರೆಡಿ ಆಗು ಅಂತಿದ್ರು. ಆದರೂ ನಾನು ಕೇಳಬೇಕಲ್ಲ. ಸೊ ನಾನು ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ನೋಡ್ತಿದ್ದೆ. ಅವರು ಇದೆಲ್ಲ ಆರಾಮಾಗಿ ಆಟ ಆಡ್ತಿದ್ರು. ಬಟ್ ನನಗಿದ್ದು ಇಷ್ಟ ಆಗಿಲ್ಲ. ದೆನ್ ಬಂದು ನನಗೆ ಅದು ಕಾಣಿಸ್ತು ಕಣ್ಣಿಗೆ. ಸೊ ನನ್ನ ಸಿಸ್ಟರ್ಸ್ ಎಲ್ಲ ಆಡ್ತಿದ್ರು. ಹಾಗೆ ನಾನು ವೀಡಿಯೋ ಮಾಡಿಕೊಂಡು ನಮ್ಮ ಚಿಕ್ಕಮ್ಮನ ಮಗಳ ಜೊತೆ ನಾನು ಕೂತ್ಕೊಂಡು ಆಟ ಆಡ್ತಾಯಿದ್ದೆ ಆರಾಮಾಗಿ. ದೆನ್ ಬಂದು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಫೈನಲಿ ಹೋಗಿ ನಾನು ಕೂಡ ರೆಡಿ ಆಗಿಬಿಟ್ಟೆ. ನೋಡಿ, ಇದೇ ನಂದು ಬಂದು ಮ್ಯಾರೇಜ್ದು ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ದೆನ್ ಜನ್ನುಗೆ ಬಂದು ಹೇರ್ ಕ್ಲಿಪ್ಸ್ ತೊಗೊಂಡಿದ್ವಿ, ಅದು ಹಾಕಿ ನೋಡ್ತಿದ್ವಿ. ಸೊ ನಾನು ಅವ್ರಿಗೆಲ್ಲ ರೆಡಿ ಆಗಿದ ತಕ್ಷಣ ನಾನು ಕೂಡ ಸ್ವಲ್ಪ ರೆಡಿ ಆಗಿದ್ದೆ. ನನ್ನ ಹಿಜಾಬ್ ವೇರ್ ಮಾಡಿದ್ದೆ. ನನ್ನ ಮೆಹಂದಿ ಹೇಗಿದೆ ಅಂತ ನೋಡಿ. ಸೊ ನಾನು 2 ಹ್ಯಾಂಡ್ಸ್ಗೂ ಹಾಕಿದೆ, ಬಟ್ ಫ್ರಂಟಲ್ಲಿ ಹಾಕೋಕ್ಕೆ ಟೈಮ್ ಸಾಕಾಗಿಲ್ಲ ಅಂತ ಹೇಳಿಬಿಟ್ಟು ಬ್ಯಾಕ್ ಸೈಡ್ ಮಾತ್ರ ಹಾಕ್ಕೊಂಡಿದ್ದೆ. ದೆನ್ ಮಮ್ಮಿ ಎಲ್ಲನೂ ರೆಡಿ ಆಗಿದ್ದರು. ಸೊ ಹಾಗೆ ರೆಡಿಯಾಗಿ ಎಲ್ಲರೂ ಆಚೆ ಬಂದು ಕೂತ್ಕೊಂಡಿದ್ರು. ನಾನು ಆಚೆ ಬಂದು ಹಿಡ್ಕೊಂಡಿದ್ದೆ. ಇನ್ನೊಂದು ಏನಪ್ಪ ವಿಷಯ ಅಂತ ಅಂದರೆ ನನ್ನ ಬ್ರದರ್ ಬರೋಲ್ಲ ಅಂತ ಹೇಳಿದರು. ದೆನ್ ಬಂದು ಸಡನ್ಲಿ ಅವರು ಎಂಟ್ರಿ ಕೊಟ್ಟರು. ಲೈಕ್ ನಾನು ಶಾಕ್ ಆಗಿಬಿಟ್ಟೆ, ಅವ್ನು ಬರೋಲ್ಲ ಅಂತ ಹೇಳಿದ್ದ. ದೆನ್ ಬಂದು ನಾನು ಹಾಗೆ ಫೋಟೋಸ್ ಎಲ್ಲ ಹಿಡ್ಕೊಂಡು ಆರಾಮಾಗಿದ್ದೆ. ಅಷ್ಟರಲ್ಲಿ ನಾನು ನೋಡಿದ್ರೆ ಸಡನ್ಲಿ ನನ್ನ ಬ್ರೋ ಬಂದಿದ್ದ ವಿತ್ ಹರ್ ಫ್ರೆಂಡ್ಸ್. ಸೊ ಹಾಗೆ ನಾನು ನೋಡಿ ನಂದು ಫುಲ್ ಔಟ್ಫಿಟ್ ಹೇಗಿದೆ ಅಂತ ನೋಡಿ.
ನನ್ನ ತಂಗಿ ಅವಳು ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಹಾಗೆ ರೆಡಿ ಆಗಿದ್ದರು. ದೆನ್ ಬಂದು ಗಂಡಿನ ಕಡೆಯವ್ರು ಬಂದರು. ಲೈಕ್ ಅವರು ಮನಿ ಕೊಡ್ತಾರೆ, ಇಷ್ಟು ಮನಿ ಅಂತ ರೇಟ್ ಮಾಡಬೇಕು. ಆ ಮನಿ ಅವ್ರು ಕೊಡೋಲ್ಲ ಅಂತ ಅಂದರೆ ಸೊ ಇಲ್ಲ ನಾವು ಬೇಕು ಅಂತ ನಾವು ಸ್ಟ್ರೈಕ್ ಮಾಡ್ಬೋದು. ಓಕೆನಾ. ಅವರೇ ಬಂದು ಬಾಯ್ ಲೈಕ್ ವೈಟ್ ಡ್ರೆಸ್ ಹಾಕಿದಾರಲ್ಲ, ಪ್ಯೂರ್ ವೈಟ್ ಆ್ಯಂಡ್ ವೈಟು, ಅವರೇ ಬಂದು ಸ್ವಲ್ಪ ಹೊತ್ತು ಹಾಗೇ ಜಗಳ ಮಾಡ್ತಿದ್ವಿ. ಅವರು ಕೊಡೋಲ್ಲ ಅನ್ನೋಕ್ಕೆ, ನಾವು ಬಿಡೋಲ್ಲ ಅನ್ನೋಕ್ಕೆ. ಲೈಕ್ ಹಾಗೆ ಮಾಡಿ ಸ್ವಲ್ಪ ಹೊತ್ತು ಫುಲ್ಲು ಅಲ್ಲೇ ಟೈಮ್ ಸ್ಪೆಂಡ್ ಆಗೋಯ್ತು, ಲಾಟ್ಸ್ ಆಫ್ ಟೈಮು. ದೆನ್ ಬಂದು ಅವ್ರು ಬಾರ್ಗಿಂಗ್ ಮಾಡೋಕ್ಕೆ, ನಾವು ಇಲ್ಲ ಮಾಡಲ್ಲ ಅನ್ನೋಕ್ಕೆ. ಅದೇ ನಿಖಾ ಆಗಿರೋದು ಫಸ್ಟ್ ಟೈಮ್ ಬಂದು ಲೈಕ್ ಬ್ರೈಡಿಗೆ ನೋಡ್ತಿರೋದು ಅವರು. ಸೊ ಹಾಗೆ ತುಂಬ ಹೊತ್ತು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿಬಿಟ್ವಿ. ಅವರು ಮನಿ ಕೊಡಲ್ಲ ಅನ್ನೋಕ್ಕೆ, ನಾವು ಬಿಡಲ್ಲ ಅನ್ನೋಕ್ಕೆ ಹಾಗೆ ಟೈಮ್ ಆಯಿತು. ದೆನ್ ಬಂದು ಅವರು ಒಳಗಡೆ ಬಂದಾದಮೇಲೆ ಅವರು ಫೋಟೋಸ್ ಎಲ್ಲ ತೆಗಿತಿದ್ರು. ನಮಗೇನು ಜಾಸ್ತಿ ಕೆಲಸ ಇರಲಿಲ್ಲ, ಆರಾಮಾಗೆಲ್ಲ ಕುತ್ಕೊಂಡು ನೋಡಿಬಿಟ್ವಿ. ದೆನ್ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಲೈಕ್ ಬಿರಿಯಾನಿ, ಕಬಾಬು, ತಂದೂರಿ ನಾನು, ಚಿಕನ್ನು ಮತ್ತು ಏನೇನೋ ಇತ್ತು. 2 ಟೈಪ್ಸ್ ಆಫ್ ಸ್ವೀಟ್ಸು ಎಲ್ಲನೂ ಇತ್ತು. ನಾನು ನನ್ನ ಸಿಸ್ಟರ್ ಕೂಡ ಹೋಗಿ ನಾವು ಐಸ್ ಕ್ರೀಮು, ಪಾನ್ ಬೀಡ, ಜ್ಯೂಸಸ್ ಕೂಡ ಇತ್ತು. ಸೊ ನಾನು ನನ್ನ ಸಿಸ್ಟರ್ ಹೋಗಿ ಆರಾಮಾಗಿ ಜ್ಯೂಸು, ಸಿಸ್ಟರ್ ಬಂದು ಗೋಲಾ ಇಸ್ಕೊಂಡಿದ್ರು. ನನ್ನ ಸಿಸ್ಟರ್ ಹೋಗಿ ಗೋಲಾ ಇಸ್ಕೊಂಡು ಮತ್ತು ನಾನು ಬಂದು ಐಸ್ ಕ್ರೀಮ್ ಇಸ್ಕೊಂಡಿದ್ದೆ. ಐಸ್ ಕ್ರೀಮ್ ಎಲ್ಲಾದರೂ ಕೊಟ್ಟರೆ ಬಿಡೋಕ್ಕಾಗುತ್ತಾ ಗೈಸ್, ಅದು ಓಸಿಯಲ್ಲಿ. ಸೊ ನಾನು ಚೆನ್ನಾಗಿ ತಿಂದಾಗ್ಬಿಟ್ಟೆ. ದೆನ್ ಬಂದು ಸಿಸ್ಟರ್ ಪಾಪ್ಕಾರ್ನ್ ಬೇಕು ಅಂತ ಇಸ್ಕೊಂಡು ಹೋದ್ರೆ ನನ್ನ ಬ್ರದರ್ಗೆ ಮತ್ತು ಅವ್ರ ಫ್ರೆಂಡ್ಸ್ಗೆಲ್ಲ ಕರೆದು ಲೈಕ್ ಏನು ಹೇಳ್ತಾರೆ ಅದು ಸನ್ಮಾನ ಮಾಡಿದ್ರು. ಸೊ ಅದಾಗಿದ್ದ ತಕ್ಷಣ ಅವರು ಫೋಟೋಸ್ ತೊಗೊಳಕ್ಕೆ ಆಚೆ ಹೊಂಟೋದ್ರು. ನಾನು ನನ್ನ ಬ್ರದರ್ ಫ್ರೆಂಡ್ಸು ಆರಾಮಾಗಿ ಕುತ್ಕೊಂಡು ಮಾತಾಡಿದ್ವಿ. ಮತ್ತು ನನ್ನ ಬ್ರದರ್ಸು ಅಂದರೆ ಸಿಸ್ಟರ್ ಇದ್ದಾರಲ್ಲ, ಅವರ ಹಸ್ಬೆಂಡು ಲೈಕ್ ನಮ್ಮ ಭಾವ ಅವ್ರ ತಂಗಿ ಮಕ್ಕಳು ಅವ್ರ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡಿಕೊಂಡು ಜನ್ನು ನೋಡಿ ಎಲ್ಲೋಗಿದ್ದಾಳೆ ಅಂತ ಅವಳಿಗೆ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ನಾನು ಆರಾಮಾಗಿ ನನ್ನ ಬ್ರದರ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಾದಮೇಲೆ ದಿಸ್ ಇಸ್ ದ ಮೋಸ್ಟ್ ಎಮೋಷ್ನಲ್ ಪಾರ್ಟ್ ಆಫ್ ಎವ್ರಿ ಗರ್ಲ್ಸ್ ಲೈಫ್. ದೆನ್ ಫೈನಲಿ ಬಂದು ಗರ್ಲ್ಗೆ ಏನೇನು ಬೇಕು, ಏನೇನು ಮಾಡಬಾರ್ದು, ಏನೇನು ಮಾಡಬೇಕು ಅನ್ನೋದನ್ನ ಎಲ್ಲನೂ ಹೇಳಿ ಗರ್ಲ್ಗೆ ಬಂದು ಮೂಟೆ ಕಟ್ಟಿ ಕಳಿಸ್ಬಿಟ್ರು. ಸೊ ಫೈನಲಿ ಅವನು ಕೂಡ ಮೂಟೆನ ಎತ್ಕೊಂಡು ಹೋಗ್ಬಿಟ್ಟ. ಓಕೆ ಗಾಯ್ಸ್, ನಾನು ಬಂದು ಈ ವಿಡಿಯೋ ಬಂದು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.